ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಾರ್ಯಕ್ರಮ ಶುರು ಮಾಡಬೇಕು. ಮುಳ್ಳಿಯವರು ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ವಿಶೇಷವಾದಂಥ ಆಹಾರ ಕ್ರಮಗಳನ್ನ ನಮಗೆ ತೋರಿಸ್ತಾ ಇದ್ದೀರಾ? ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ನಾವು ಒಟ್ಟಾರೆ 4 ಸೆಗ್ಮೆಂಟ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಶೆಫ್ ಬರ್ತಾರೆ, ಒಂದೊಳ್ಳೆ ಮೇನ್ ಡಿಶನ್ನು ತೋರಿಸ್ತಾರೆ. ಅದಾದ ನಂತರ ಅವರು ಗುರೂಜಿ ಬರ್ತಾರೆ, ಆಯುರ್ವೇದದ ಅಡುಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದವಾದಂಥ ಅಡುಗೆನ ತೋರಿಸ್ತಾರೆ. ಅದಾದ ನಂತರ ಮನೆಯವರೆಲ್ಲ ಬರ್ತಾರೆ, ಅಂದರೆ ಆಡಿಯನ್ಸ್ ಬರ್ತಾರೆ, ಅವರ ಮನೆಯ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತಾರೆ. ಮತ್ತೆ ಚೆಫ್ ಬರ್ತಾರೆ, ಫಟಾಫಟ್ ಅಂತ ಏನು ಮಾಡ್ಬೋದು ಅಂತ ತೋರಿಸ್ತಾರೆ. ಒಟ್ಟಾರೆ 4 ಸೆಗ್ಮೆಂಟ್ಗಳ ನಮ್ಮ ಕಾರ್ಯಕ್ರಮ ಒಗ್ಗಂಡಬಿ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬಂದಿದ್ದಾರೆ ಚೆಫ್ ಆನಂದ್ ಅವರು. ಅವ್ರನ್ನ ಕರೆಸಿ ಒಂದು ವೈವಿಧ್ಯಮಯ ಅಡುಗೆ, ವಿಶೇಷವಾದ ಅಡುಗೆ, ನೀವೇ ಮನೇಲಿ ತಂದೂರಿನ ಮಾಡ್ಕೋಬಹುದಂತ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಆನಂದ್ ನಮಸ್ಕಾರ, ಬನ್ನಿಪ್ಪ. ನಮಸ್ಕಾರ ಸರ್. ಇದೇನ್ರಿ ರೇ ಬರ್ತಾನೆ ತಂದೂರ್ದು ಜಾರಿ ಹಿಡ್ಕೊಂಡ್ ಬಂದ್ಬಿಡ್ತೀರಾ ನೀವು? ಏನ್ ತಂದೂರಿ ಐಟಮ್ ಮಾಡ್ತೀರಾ? ಹೌದು ಸರ್, ಇದು ಮಟನ್ ವೀಲ್ ಕಬಾಬ್. ವೀಲ್ ಕಬಾಬ್, ತಂದೂರಿ ಟೈರು ವೀಲು ಶುರು ಮಾಡ್ಬಿಟ್ರ ನೀವು? ಮಟನ್ ವೀಲ್ ಕಬಾಬ್ ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಮಟನ್, ಕಾರ್ನ್ಫ್ಲೋರ್, ಕಟ್ಲೆ ಹಿಟ್ಟು, ಮೊಟ್ಟೆ, ವಿನಿಗರ್, ಮೊಸರು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕಸೂರಿ ಮೇಥಿ, ಸಾಸಿವೆ ಎಣ್ಣೆ, ಉಪ್ಪು, ಎಣ್ಣೆ. ಸರ್ ಮಟನ್ ಏನ್ ತೋರಿಸಿ, ಹೆಂಗಿದೆ ಅದು? ಏನ್ರಿ ಹಿಂಗೆಲ್ಲ ಕಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ? ಅದಕ್ಕೆ ವೀಲ್ ಕಬಾಬ್ ಅನ್ನಲ್ಲ, ಅದಕ್ಕೆ. ಅಯ್ಯೋ ಕರ್ಮ ಕಾಣ್ವೆ. ಓಕೆ, ಹಾಕ್ತೀನಿ ಸರ್. ಓಕೆ, ಆಮೇಲೆ ಮೊಸರು ಅದಕ್ಕಾ? ಹೌದು, ಹಾಕೊಳ್ಳಿ. ಎಷ್ಟು ನಿಮಿಷ ನೆನೆಸಿಡ್ಬೇಕಿದ್ದೀನ? ಇದು ಒಂದು 20-25 ನಿಮಿಷ ನೆನೆಸಿದ್ರೆ ಸಾಕು ಸರ್. ವೀಲ್ ಕಬಾಬ್? ಹೌದು, ಮಟನ್ ವೀಲ್ ಕಬಾಬ್. ಓಕೆ, ಹೆಸರೇ ಕೇಳಿ ಇರಲ್ಲ ನೀವು? ಕೇಳಿಲ್ಲ ಬಿಡಿ. ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್. ಓಕೆ, ರೆಡ್ ಚಿಲ್ಲಿ ಪೌಡರ್. ಹೌದು, ಧನಿಯಾ ಪೌಡರ್. ಹಾಕೊಳ್ಳಿ. ಓಕೆ, ಅರಿಶಿನ ಪುಡಿ. ಇನ್ ಯಾವ ಪುಡಿನೂ ಇಲ್ಲ ಬಿಡ್ರಿ, ಆಗೋಯ್ತು ಎಲ್ಲ ಪುಡಿನೂ. ಅದೇ ಸರ್, ವಿನೆಗರ್ ಸ್ವಲ್ಪ ಹಾಕೊಳ್ಳಿ, ಸಾಫ್ಟ್ ಆಗಕ್ಕಲ್ಲ. ಹೌದು, ಇದು ಸಾಸಿವೆ ಎಣ್ಣೆ. ಏನಕ್ಕೆ ಸಾಸಿವೆ ಎಣ್ಣೆ? ಮಸ್ಟರ್ಡ್ ಆಯಿಲ್ ಅಂದ್ರೆ ಇದು ಸ್ಮೆಲ್ಲೇ ಇದು ಚೇಂಜ್ ಮಾಡೋದು ಇದು. ಹೌದಾ? ಹೌದು. ಹಾಕಿ ಸಾಸಿವೆ ಎಣ್ಣೆ ಇಲ್ಲ ಅಂದ್ರೆ ಏನ್ ಮಾಡ್ಕೋಬೇಕಪ್ಪ? ಅದು ನೋಡ್ಕೊಂಡು ಹೋಗಕ್ಕಾಗಲ್ಲ ನಾವು. ಇಲ್ಲ ಸರ್, ಹಾಕದೆ ಹೋದ್ರು ಪರವಾಗಿಲ್ಲ. ಪರವಾಗಿಲ್ವಾ? ಇಲ್ಲ ಅಂದ್ರೆ ಬೇರೆ ಎಣ್ಣೆ ಯಾವ್ದಾದ್ರು ಸೇರ್ಸ್ಕೋಬಹುದು. ಯಾವ್ದೋ ಒಂದು ಎಣ್ಣೆ ಹಾಕೋಬಹುದು. ಅಂದ್ರೆ ಸಾಸಿವೆ ಎಣ್ಣೆ ಹಾಕಿದ್ರೆ ಅದ್ರದ್ದು. ನೀವು ಸಾಸಿವೆ ಎಣ್ಣೆ ಅಂತ ಹೇಳಿ ಚಿಕ್ಕ ಡಬ್ಬಕ್ಕೆ ಒಂದು ಎಷ್ಟೋ ಕಾಸ್ಟ್ಲಿ ಇರುತ್ತೆ, ಸಿಕ್ಕದ ಎಲ್ಲ ಅಂಗಡಿಲಿ ಸಿಕ್ಕಲ್ಲ. ಅದು ಸಾಸಿವೆ ಅಂಗಡಿ ಎಣ್ಣೆ ಸಿಕ್ಕಿಲ್ಲ ಅಂದ್ರೆ ಆರ್ಡಿನರಿ ಎಣ್ಣೆ ಹಾಕೋಬಹುದು. ತಾನೆ? ಹೌದು. ಕಾರ್ನ್ಫ್ಲೋರ್ ಚೂರು, ಜಾಸ್ತಿ ಹಾಕಂಗಿಲ್ಲ, ಸ್ವಲ್ಪ. ಕಸ್ತೂರಿ ಮೇಥಿ. ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆ ಹಿಟ್ಟು ಸರ್. ಎಷ್ಟು? ಒಂದು 1/4 kg ಇದೆ. ಒಂದು 2-2.5 ಟೀ ಸ್ಪೂನ್. ಓಕೆ. ಬಟ್ ನನಗಂತೂ ನಾಲೆಜ್ ಇಲ್ಲ, ಕಡಲೆ ಹಿಟ್ಟು ಈ ತಂದೂರಿಗೆ ಇಷ್ಟೊಂದು ಟೇಸ್ಟ್ ಕೊಡುತ್ತೆ ಅಂತ. ಹೌದು ಸರ್, ಎಷ್ಟು ಫ್ಲೇವರ್ ಹೆಂಗಿರುತ್ತೆ ಸರ್ ಅಲ್ವಾ? ಒಳ್ಳೆ ಸ್ಮೆಲ್ ಇರುತ್ತೆ. ವಿಶೇಷ, ಯಾರ ಮನಲ್ಲೂ ಇದನ್ನ ಯೂಸ್ ಮಾಡ್ತಿರಲ್ಲ ಬಿಡಿ, ಗೊತ್ತಿರಲ್ಲ ಬಿಡಿ. ನಾವು ತೋರಿಸ್ತಾರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತಿದ್ದು. ಓ ಅದ್ಭುತ ಆಗಿದೆ ಸರ್. ಸಾಕಲ್ಲ? ಹಾಕೊಳ್ಳಿ. ಏನಾಗಲ್ಲ. ನೆನ್ಸಿಟ್ಟ ತಕ್ಷಣ ತಂದೂರನ ಅಥವಾ ಬೇಯಿಸ್ಕೋಬೇಕಾ? ಫಸ್ಟ್ ಬೇಯಿಸ್ಕೋಬೇಕು. ಮೊಟ್ಟೆ ಸರ್. ಓಕೆ, ಅರ್ಧನಾ ಒಂದಾ? ಒಂದು ಮೊಟ್ಟೆ ಹಾಕ್ಬೋದು. ಮೊಟ್ಟೆ, ಕಡಲೆ ಹಸಿಟ್ಟು ಎಲ್ಲ ಹಾಕಿ ಅಂದ್ರೆ ಅರ್ಧ ಕೆಜಿಗೆ ಒಂದು ಮೊಟ್ಟೆ. ಅರ್ಧ ಕೆಜಿಗೆ ಒಂದು ಮೊಟ್ಟೆ. ಓಕೆ, ಆ ಲೆಕ್ಕನ ನಿಮ್ದು? ಹೌದು. ಇದು ಒಂದು 20 ನಿಮಿಷ ಆದ್ರೆ ಸಾಕು ಸರ್. 20 ನಿಮಿಷ ಸಾಕಾ? ಹೌದು, ಸಾಕು. ವೆರಿ ಗುಡ್. ಇಲ್ಲ ಮಾಡಿ ಇಟ್ಟಿದ್ರು ಫ್ರಿಜ್ಜಲ್ಲಿ ಹಂಗೆ ಇಟ್ಕೊಂಡ್ವಿ, ಯಾವಾಗ ಬೇಕಾದ್ರೆ ತಗೊಂಡು ಇದು ಮಾಡ್ಕೋಬಹುದು. ಫ್ರೈ ಯಾಕೆ ಮಾಡ್ಕೊಂಬೋದು? ಬೇಯಿಸ್ಕೊಂಡು ಕುಕ್ಕರ್ ಕೊಡಿ ಸರ್. ಎಣ್ಣೆ ಬೇಕು ಅದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮಿಕ್ಸ್ ಮಾಡಿರೋದು ಹಾಕ್ತಾ ಇದೀನಿ. ಮಿಕ್ಸ್ ಮಾಡಿರೋದನ್ನ ನಾವು ಇಮಿಡಿಯೇಟ್ ಆಗಿ ಮಾಡ್ತಾ ಇದೀವಿ. ನೀವು ಒಂದು 20 ನಿಮಿಷ ನೆನೆಸಿಟ್ಟು ಮಾಡಿದ್ರೆ ತುಂಬಾ ಸಖತ್ತಾಗಿರುತ್ತೆ. ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ವೆರಿ ಸಿಂಪಲ್. ಕೂಗಿಸ್ಬೇಕಾ? ಎಷ್ಟು ಕೂಗಿಸ್ಬೇಕು? ಒಂದು 2-3 ಸಾಕು. ನೀರ್ ಹಾಕೋದ್ ಬೇಡವಾ? ಆನಂದ್, ನೀರ್ ಹಾಕಿಲ್ಲ ಅಂದ್ರೆ ಹೆಂಗಪ್ಪ ಕೂಗುತ್ತೆ? ಸ್ವಲ್ಪ ನೀರ್ ಹಾಕಿ ಸಾಕು. ಅದು ಎಣ್ಣೆ ಇದೆಯಲ್ಲ ಸರ್, ಎಣ್ಣೆ ಆದ್ರೆ ಕೂಗುತ್ತಾ? ಕೂಗುತ್ತೆ. ಏನೋ ಡೌಟಪ್ಪ. ಸಾಕು ಸಾಕಾ? ಸಾಕು ಜಾಸ್ತಿ.
ಬಂದಿದೆ ಸರ್. ಕಡ್ಲೆ ಹಿಟ್ಟು ಹಾಕಿ ಬೇಯಿಸ್ತಾ ಇರೋದಲ್ಲ ಇದೇ ಫಸ್ಟ್ ನೋಡ್ತಾ ಬಿಡಪ್ಪ ನಾನು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಸ್ವಲ್ಪ ಡ್ರೈ ಮಾಡ್ಕೊಳ್ಳೋಣ. ಆಯ್ತು, ಮಾಡಿ. ಮಸಾಲೆ ಇದೆಯಲ್ಲ ಸ್ವಲ್ಪ ಇಟ್ಕೊಳ್ಳಿ. ಓಕೆ, ಆ ಎಣ್ಣೆ ಹಾಕಿರೋದು ಹೌದು ಅದೆಲ್ಲ ಇದೆ ಅಲ್ವಾ? ಏನು ಟೈರ್ ಚಿಕನ್ನ ಏನ್ರಿ ಇದು? ತುಂಬಾ ಬ್ಲಾಕ್ ಆಗ್ಬೇಕಾ? ಸ್ವಲ್ಪ ಬ್ರೌನ್ ಆದ್ರೆ ಸಾಕು. ಸ್ವಲ್ಪ ಕಪ್ಪು ಬಂದ್ಬಿಡ್ತು ಅಂದ್ರೆ ಆ ಮಜಾ ಬಂದ್ಬಿಡುತ್ತೆ, ತಂದೂರಿ ಸ್ಟೈಲ್ ಬಂದ್ಬಿಡ್ತದಲ್ಲ. ಬಟ್ ಎಲ್ಲಾರು ಅನ್ಕೊಂಡಿದ್ರು ತಂದೂರ್ ಮಿಷಿನ್ ಬೇಕು, ತಂದೂರ್ ಮಾಡ್ಬೇಕು ಅಂದ್ರೆ ಅವನ್ ಬೇಕು, ಅವೆಲ್ಲ ಅನ್ಕೊಂಡಿದ್ರು. ಯಾರ್ನರಿ ಒಂದು ಜಾಲ್ರಿ 150 ರೂಪಾಯಿ ಜಾಲ್ರಿ ತಂದು ಇಟ್ಕೊಂಡ್ರೆ ಅದ್ಭುತವಾಗಿರುವಂತ ತಂದೂರಿ ಮಾಡ್ಕೋಬೇಕು ಅನ್ನೋ ಕಲ್ಪನೆ ಇಲ್ಲ ಬಿಡಿ ಯಾರಿಗೂ. ತಂದೂರಿಲಿ ಏನೋ ಮಾಡ್ತಾ ಇದಾರೆ ಅಂತ ಅಕ್ಕಪಕ್ಕ ಮನೆಗೆಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ? ಹೌದು, ಏನು ಮುಚ್ಚಿಡಕ್ಕೆ ಆಗಲ್ಲ. ಅವ್ರಿಗೊಂದು ಪ್ಲೇಟ್ ಕಳಿಸ್ಬೇಕಾಗತ್ತೆ. ರೆಡಿ ಆಯ್ತು ಸರ್? ರೆಡಿನಾ? ತಗೊಂಬಿಡಿ ಪ್ಲೇಟ್. ಮಟನ್ ವೀಲ್ ಕಬಾಬ್ ತಂದೂರಿ ಸ್ಟೈಲ್. ಮಟನ್ ವೀಲ್ ಕಬಾಬ್ ತಂದೂರಿ ಸ್ಟೈಲ್ ಅಲ್ಲಿ ತುಂಬಾ ಸಖತ್ತಾಗಿ 5 ಪೀಸ್ ತಂದು ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಸಾಲತ್ರಿ? ಒಳ್ಳೆ ಕತೆ ಆಯ್ತು. ಓಕೆ, ತುಂಬಾ ಸಖತ್ತಾಗಿ ಕಾಣ್ತಾ ಇದೆ. ಸಖತ್ತಾಗಿ ಮಾಡಿದ್ರು. ಮಾಡುವಂತ 3 ಹಂತದ ಒಂದು ಕ್ರಮ ಇದು. ಫಸ್ಟು ಅದನ್ನ ನೆನ್ಸ್ಕೊಂಡಿದ್ನ ಇಟ್ಕೊಂಡಿದ್ನ ಕುಕ್ಕರಲ್ಲಿ ಕೂಗ್ಸಿದ್ರು. ಕುಕ್ಕರಲ್ಲಿ ಕೂಗ್ಸಿದ್ನ ಏನ್ ಮಾಡಿದ್ರು ಅಂತ ನೀವು ನೋಡ್ಕೋಬೇಕು ಅಂತ ಆಸೆ ಇದ್ರೆ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮಟನ್ ವೀಲ್ ಕಬಾಬ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಟನ್, ಮೊಸರು, ಉಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ವಿನಿಗರ್, ಸಾಸಿವೆ ಎಣ್ಣೆ, ಕಾರ್ನ್ಫ್ಲೋರ್, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕಲಸಿ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ, ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿ ಮಟನ್ಗೆ ಹಾಕಿ ಜೊತೆಗೆ ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿ ಫೋರ್ಕ್ನಿಂದ ಚುಚ್ಚಿ. ಒಂದು ಕುಕ್ಕರ್ಗೆ ಎಣ್ಣೆ, ಮಿಕ್ಸ್ ಮಾಡಿದ ಮಟನ್, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ನಂತರ ಗ್ರಿಲ್ ಮೇಲಿಟ್ಟು ಸುಟ್ಟರೆ ಮಟನ್ ವೀಲ್ ಕಬಾಬ್ ಸವಿಯಲು ಸಿದ್ಧ. ವೀಲ್ ಕಬಾಬು ಇದು ಮಾಡಿರುವಂತ ಕ್ರಮ ಬೇರೆ 3 ಹಂತದಲ್ಲಿ ನಡೆದಿದೆ. ಇದು ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಅಂತ ಕಾಣುತ್ತೆ. ತುಂಬಾ ಸಖತ್ತಾಗಿದೆ. ಇಷ್ಟೊಂದು ಸಖತ್ತಾಗಿರುವಂತಹ ತಂದೂರ್ ಚಿಕನ್ ಅನ್ನ ನೀವು ನಿಮ್ಮ ಮನೇಲೆ ಮಾಡ್ಕೊಂಡು ಅದ್ಭುತವಾಗಿ ತಿನ್ಬಹುದು. ಓಕೆ, ಹೊಸ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀರಾ ಆನಂದ್? ಥ್ಯಾಂಕ್ ಯು ಆನಂದ್ ಅವರೇ. ಇಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ, ಕಷ್ಟಪಟ್ಟು ಮಾಡಿ ನಮ್ಮ ಕೈಲಿ ಕೊಟ್ಟೋಗಿದ್ದಾರೆ. ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ. ತಂದೂರ್ ಅಂದ್ರೆ ತಂದೂರೇನೆ. ನೋಡ್ತಾ ಇದ್ರೇನೆ ಅದ್ಭುತವಾಗಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗುತ್ತಾ ಇದೆ ಒಂದೊಂದೇ ಪೀಸ್ಗಳು ಎಷ್ಟು ಚೆನ್ನಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಆರೋಗ್ಯದ ಅಡುಗೆನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಸಹ ತೋರಿಸ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ಶರಣಾರ್ಥಿ ಕಂದ. ಗುರುಜಿ ಏನ್ ಮಾಡ್ತಾ ಇದೀರಾ ಇವತ್ತು? ಮೆಂತ್ಯ ರೊಟ್ಟಿ, ಆ ನಂತರ ಅದಕ್ಕೆ ವಿಶೇಷವಾಗಿ ಪನ್ನೀರ್ ಮಸಾಲ. ಪನ್ನೀರ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ, ಟೊಮ್ಯಾಟೊ, ಗಸಗಸೆ, ಗೋಡಂಬಿ, ಸಾಸಿವೆ, ಜೀರಿಗೆ, ಬೆಲ್ಲ, ಚಾಟ್ ಮಸಾಲ, ಚೆನ್ನ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಸಾಕು. ಶುರು ಮಾಡೋಣ ಆಗಿದ್ರೆ? ಖಂಡಿತವಾಗ್ಲು. ಓಕೆ ಗುರುಜಿ. ನನಗೆ ಅದಕ್ಕಿಂತ ಹೆಚ್ಚಾಗಿ ಮೊದಲಿಗೆ ರುಬ್ಕೊಳ್ಳಿ. ಏನ್ ಇಡ್ಬೇಕಿಲ್ಲಿ? ಅಲ್ಲಿ ಏನು ಇಡೋದು ಬೇಡ, ಸದ್ಯ ಆಯ್ತು. ರುಬ್ಕೊಳ್ಳಿ. ಫಸ್ಟ್ ರುಬ್ಕೊಳ್ಳಿ. ಬೆಳ್ಳುಳ್ಳಿ, ಓಕೆ, ಟೊಮೆಟೊ, ಬೆಳ್ಳುಳ್ಳಿ, ಟೊಮೆಟೊ, ಶುಂಠಿ, ಓಕೆ, ಗೋಡಂಬಿ ಮತ್ತೆ ಗಸಗಸೆ ಸ್ವಲ್ಪ ಹುರ್ಕೊಂಡ್ಬಿಡೋಣ ಅದನ್ನ. ಓಕೆ, ಹುರ್ಕೋಣ. ಗುರುಗಳೇ, ನೀವು ತುಪ್ಪ ಬಿಟ್ಟು ಬೇರೆ ಯೂಸೇ ಮಾಡ್ತಿಲ್ವಲ್ಲ ಅಷ್ಟು ದಿವಸದಿಂದ ಅಂತ. ಆ ತುಪ್ಪದಲ್ಲಿ ಇದ್ರೇನೆ ಚಂದ ಅಲ್ಲ. ಕೆಲವೆಲ್ಲ ತುಪ್ಪನೇ ಹಾಕ್ಬೇಕಾಗತ್ತೆ, ರುಚಿ ಸಿಗಲ್ಲ. ಹೌದು.
ಅಂದ್ರೆ ಫಸ್ಟ್ ತುಪ್ಪದಲ್ಲಿ ಗೋಡಂಬಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀವಿ. ಹೌದು, ತುಪ್ಪದಲ್ಲಿ ಹುರಿದಂತ ಗೋಡಂಬಿನ ಮಿಕ್ಸಿಗೆ ಹಾಕೊಂಡ್ಬಿಡ್ತಾ ಇದೀವಿ. ಮಿಕ್ಸಿಗೆ ಹಾಕೋತಾ ಇದೀನಿ. ಓಕೆ 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 ಓಕೆ. ಸ್ವಲ್ಪ ಹಾಕಿದ್ರೆ ಸಾಕಲ್ಲ ಗಸಗಸೆ? ಸಾಕು. ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ಮಾಡ್ತಾ ಇದ್ದೀರಾ ಅಂತ ಅಷ್ಟು ಪ್ರಮಾಣಕ್ಕೆ ಹಾಕೊಳ್ರಿ. ನೀವು ಒಂದು ದೊಡ್ಡ ಅಂಡೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟೆಷ್ಟು ಹಾಕಕ್ಕಾಗಲ್ಲ. ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀನಿ, ಒಂದು 5 ಜನಕ್ಕೆ ಮಾಡ್ಕೊಳ್ತಾ ಇದೀವಿ, ಮನೇಲಿ ಒಂದು 6 ಜನ ಇದೀವಿ, ಅವ್ರಿಗೆ ಮಾಡ್ಕೊಳ್ತಾ ಇದೀವಿ. ನಿಮ್ಮ ಪ್ರಮಾಣಕ್ಕೆ ತಕ್ಕಂತೆ ಅದನ್ನ ಬೆರೆಸ್ಕೊಳ್ಳಿ. ಒಣಮೆಣಸಿನ್ಕಾಯಿ, ಗೋಡಂಬಿ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಒಣಮೆಣಸಿನ್ಕಾಯಿನೂ ಹಾಕೊಳ್ತಾ ಇದೀವಿ ಹುರ್ಕೊಂಡು. ಅದಕ್ಕೂ ಓಹೋ, ಈ ಒಣಮೆಣಸಿನ್ಕಾಯಿ ಘಾಟ್ ಹತ್ಬಿಡುತ್ತೆ. ತುಪ್ಪ ಹಾಕಿಲ್ಲ ಅಂದ್ರೆ ಚೂರು ತುಪ್ಪ ಹಾಕ್ಬಿಟ್ಟು ಹುರಿದ್ ಬಿಡಿ, ಘಾಟೇ ಬರಲ್ಲ. ಘಾಟ್ ಬರಲ್ಲ. ನೀವು ಹುರ್ಕೋಬೇಕು ಗುರುಜಿ? ಇನ್ನೇ ಉರಿಯುವಂಥದ್ದೇನಿಲ್ಲ ಈಗ. ಓಕೆ. ನೀರೇನು ಹಾಕ್ಬೇಕು ಅದಕ್ಕೆ? ಸ್ವಲ್ಪ ನೀರು ತೊಳಿ. ಸಾಕು. ಇದ್ರ ಜೊತೆಗೆ ಈರುಳ್ಳಿ ಹಾಕೋತಾ ಇದ್ದೀನಿ. ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತಾ ಇದೀವಿ ಮೊದಲು ನಾವಲ್ಲ? ಹೌದು. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಒಣಮೆಣಸಿನ್ಕಾಯಿ, ದ್ರಾಕ್ಷಿ, ಗೋಡಂಬಿ, ಗಸಗಸೆ. ಇದನ್ನ ಇಲ್ಲಿ ಇಟ್ಕೊಂಡ್ವಿ. ಓಕೆ. ಅದಾದ ನಂತರದಲ್ಲಿ ಒಂದು 5 ತವಲೆ ಮಾಡೋಣ ಸ್ವಲ್ಪ. ಈ ಬೆಳ್ಳುಳ್ಳಿ ಕುಟ್ಕೊಳ್ಳೋಕ್ಕೆ ಜಪ್ಕೊಂಡ್ರೆ ಸಾಕಲ್ಲ? ಸ್ವಲ್ಪ ಇದನ್ನ ನನಗೆ ಮುನಿರತ್ನ ಅವ್ರು ಏನ್ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಮಗಳು ಭಾರತಿ ಅಂತ, ಅವ್ರ ಮನೆಯಲ್ಲಿ ಒಂದ್ ದಿವಸ ಇದನ್ನ ಮಾಡಿದ್ರು. ನಾನು ಈ ಮಸಾಲಾನ ನಾನು ಸರಿ ಅವತ್ತು ತಿನ್ಬಿಟ್ಟೆ. ಜನ ಜಾಸ್ತಿ ಇದ್ರು, ಏನು ಕೇಳಕ್ಕಾಗ್ಲಿಲ್ಲ. ಇನ್ನೊಂದು ದಿವಸ ಇದನ್ನ ಕಲ್ತ್ಕೋಬೇಕು ಅಂತಾನೆ ಹೋಗಿದ್ದೆ ಅವ್ರ ಮನೆಗೆ. ಕಲ್ತ್ಕೊಂಡು ಆ ಮಗಳು ಹೇಳ್ಕೊಟ್ಲು. ಅದಾದ್ಮೇಲೆ ಇದು ಫೇಮಸ್ ಆಗ್ಬಿಡ್ತು ನಮ್ಮ ಮಠದಲ್ಲಿ. ಏನು ಇದು ಪನ್ನೀರ್ ಮಸಾಲ? ಪನ್ನೀರ್ ಮಸಾಲ. ಪನ್ನೀರ್ ಗಿನ್ನೀರ್ ಎಲ್ಲ ಯೂಸ್ ಮಾಡ್ತೀರಾ? ಖಂಡಿತ. ಓಕೆ. ನಾನು ಕೇಳೋದು ಅದನ್ನೇಕಂತ ಯಾಕೆ ಮಾಡಬಾರ್ದು ಅಂತ. ಅಲ್ಲ, ಏನ್ ಯೂಸ್ ಮಾಡ್ತೀನಿ ಅಂತ ಗೊತ್ತಿರಲ್ಲ. ಎಲ್ಲರಿಗೂ ಜ್ಞಾನ ಇರ್ಬೇಕಲ್ಲ, ಮಠದಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಮಠದಲ್ಲಿ ಮಠ ಅಂದ ತಕ್ಷಣ ಎಲ್ಲರಿಗೂ ಏನಂದ್ರೆ ಬೇರೆ ಏನೋ ಒಂದು ವಿಷನ್ ಇರ್ತದೆ. ಅಲ್ಲ, ಈಗ ಬೇರೆ ವಿಷನ್ ಏನೇ ನೀವು ಇಟ್ಕೊಳ್ಳಿ, ಹೇಳಿ. ನೀವ್ ಏನ್ ವಿಷನ್ ಅಲ್ಲಿದ್ರಿ? ಮಠ ಅಂದ್ರೆ ದೇವ್ರಿದೆ, ನಮಸ್ಕಾರ ಹಾಕೊಂಡು ಕುಂತಿರ್ತಾರೆ ಅಂತನ, ಬೇರೆ ಏನು ಮಾಡಲ್ಲ ಅಂತನ. ಖಂಡಿತವಾಗ್ಲೂ ಎಲ್ಲ ಸಾಸಿವೆ ಹಾಕದೆ ಹಾಕಿ, ಆಯ್ತಾ? 4 ಕಾಳಷ್ಟು ಜೀರಿಗೆ ಹಾಕ್ದೆ. ಅದೇ ಫೇಮ್ ಬಂದ್ಬಿಡ್ತದೆ. ಜೀರಿಗೆ ಜಾಸ್ತಿ ಹಾಕ್ಬಾರ್ದು, ಬಟ್ ಅದು ಒಂದ್ ಚೂರು ಅಷ್ಟೇ. ಓಕೆ. ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಜೊತೆಗೆ ನೋಡಿ ಸಣ್ಣ ಮಾಡಿ. ಕರ್ಬೇವನ್ನ ನೀವು ಹಿಂಗೆ ಎಲೆ ಹಾಕಿದ್ರೆ ಸ್ವಲ್ಪ ಬೇರೆ ಅಲ್ಲಲ್ಲ, ರುಚಿಗಲ್ಲ, ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಇನ್ನೂ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಂಡಾಗ ಸಿಗಲ್ಲ. ಸ್ವಲ್ಪ ಶುಂಠಿ ಹಾಕೊಂತ ಇದ್ದೀನಿ. ಇದಿಷ್ಟು ಆದ್ಮೇಲೆ ಪನ್ನೀರು ಇದಕ್ಕೆ ಹುರ್ಕೊಳಕ್ ಹಾಕೋತಾ ಇದ್ದೀನಿ. ಈಗ ಪನ್ನೀರ್ ಹುರ್ದು ಪಕ್ಕಕ್ಕೆ ಇಟ್ಕೊಳ್ಳಿ, ಇದನ್ನ ಹುರ್ದು ಪಕ್ಕಕ್ಕೆ ಇಟ್ಕೊಳ್ಳಿ ಎಲ್ಲದಕ್ಕಿಂತ ಒಗ್ಗರಣೆ ಜೊತೆಗೇನೆ ಹಾಕ್ಬಿಟ್ರೆ ಏನ್ ಕೇಳ್ಬೇಕು ಅನ್ಕೊಂತಿದ್ವಿ. ಕೇಳೋದೇನಿಲ್ಲ. ಈ ಪನ್ನೀರ್ ಬಗ್ಗೆ ಏನಾದ್ರು ಆರೋಗ್ಯದ ಏನಾದ್ರು ಇದೆಯಾ ಅಂತ ಕೇಳಕ್ಕೆ ಪ್ರಯತ್ನ ಪಡ್ತಾ ಇದೀನಿ. ನಾನು ಮೊದಲನೇ ದಿವಸದಿಂದಾನು ಹೇಳ್ತಾ ಇದ್ದೀನಿ, ನಿನ್ಗೆ ಎಲ್ಲದ್ರಲ್ಲೂ ಆರೋಗ್ಯ ಇದೆ, ಅದನ್ನ ಕಾಂಡಕ ಅಷ್ಟೇ ಅಂತ. ಪನ್ನೀರ್ನಲ್ಲಿ ಎ ಇದೆ, ಸಿ ಇದೆ, ಇದ್ರಲ್ಲಿ ಬಿ ಇದೆ, ಇದ್ರಲ್ಲಿ ಸಿ ಇದೆ, ಇದ್ರಲ್ಲಿ ಎಂ ಇದೆ, ಇದ್ರಲ್ಲಿ ಎಕ್ಸ್ ಇದೆ, ಇದ್ರಲ್ಲಿ ಝೆಡ್ ಇದೆ ಅನ್ನಕ್ಕಿಂತ ಅದ್ರಲ್ಲಿರೋ ಪೂರ್ಣತೆ ನೀನ್ ತಗೊಳದ್ ಕಲ್ತ್ಕ. ಅದೇನೇ ಈಗ ನಮ್ಮೂರಲ್ಲಿ ಒಬ್ಬ ಡಾಕ್ಟ್ರು, ಆ ಡಾಕ್ಟ್ರು
ನೀನ್ ಜ್ವರಕ್ಕೂ ಒಂದೇ ಇಂಜೆಕ್ಷನ್ ಕೊಡೋನು, ಇನ್ನೇನಕ್ಕೂ ಹೊಟ್ಟೆ ನೋವು ಅಂದ್ರು ಅದೇ ಇಂಜೆಕ್ಷನ್, ತಲೆನೋವು ಅಂದ್ರು ಅದೇ, ಕೈ ನೋವು ಅಂದ್ರು ಅದೇ. ಆ ಬಾಟ್ಲೊಳಗೆಲ್ಲ ಇದ್ದಿದ್ದು ಅವನ್ ಕೈನಲ್ಲಿ. ಅವ್ನು ಹೇಳ್ತಿದ್ನಲ್ಲ, ಆಸೆ ಆಯ್ತು ನಡಿ ಅಂದ. ನಿನಗೆ ಸೂಪರ್ ಗುರುಗಳೇ, ನೀನ್ ಸೂಪರ್ ಗುರುಗಳೇ ಅಂದ್ಮೇಲೆ ನಾನು ಇನ್ನೇನಾದ್ರು ಚೆನ್ನಾಗ್ ಮಾಡ್ಬೇಕಣ್ಣ, ಇಲ್ದವ್ರು ಏನ್ ಅನ್ಕಂತ ನಮ್ಮ ಮುರಳಿ ಅಂತಿರ್ತೀನಿ. ಆ ಡಾಕ್ಟರ್ ಕೊಡ್ತಿದ್ದಿದ್ ನೀರೋ ಪಾರೋ ಅದ್ ಗೊತ್ತಿಲ್ಲ ನನ್ಗೆ, ವಾಸಿ ಆಗದ. ಹೌದು, ನೀನ್ ಕಾಂಗ್ರೆಸ್ ಗಿಡನ ತಿನ್ನು, ಅದ್ ನನಗ್ ಗೊತ್ತಿಲ್ಲ, ಅದ್ ನಿಂಗ್ ವಾಸಿ ಆಗ್ಬೇಕಷ್ಟೇ. ನಿನ್ ಫಾರ್ಮುಲಾ ಯಾವ್ದನ್ನ ಇಟ್ಗ, ಆ ನಂಬಿಕೆ ಇದೆಯಲ್ಲ ನಿನ್ನೊಳಗಡೆ, ಆ ನಂಬಿಕೆ ನಿನಗ್ ವಾಸಿ ಮಾಡ್ತದೆ. ಇವರೆಲ್ಲ ಸ್ವಲ್ಪ ಸಣ್ಣ ಮಾಡು. ನೋಡಿ ಈಗ ಮಸಾಲೆ ರುಬ್ಬಿದ್ದೀನಿ, ಈಗ ಡ್ರೈ ಮಾಡ್ಕೋಬೇಕು. ಫುಲ್ ಡ್ರೈ ಆಗುತ್ತೆ, ಅದು ಡ್ರೈ ಆಗುತ್ತೆ. ಇನ್ನೇನು ಹಾಕೋದಿದೆಯಾ? ಈಗ ಹಾಕದೇ ಇರೋದು, ಇವಾಗ ಹಾಕದೇ ಇರೋದು. ಇದು ಚೆನ್ನ ಮಸಾಲ. ಚೆನ್ನ ಮಸಾಲ. ಓಕೆ 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 ಓಕೆ. ಇದು ಚಾಟ್ ಮಸಾಲ. ಚಾಟ್ ಮಸಾಲ, ಚೆನ್ನ ಮಸಾಲ ಹಾಕ್ತಾ ಇದೀವಿ ಪನ್ನೀರ್ ಮಸಾಲಕ್ಕೆ. ಪನ್ನೀರ್ ಮಸಾಲಕ್ಕೆ ಆಯ್ತಾ. ಬೆಲ್ಲ ಅಷ್ಟೊಂದು ಇಲ್ಲ ಇಲ್ಲ, ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು. ನೀವೀಗ ಇದ್ರ ಜೊತೆ ಹಿಂಗೆ ಮಾಡ್ತಾ ಮಾಡ್ತಾ ಇದು ಡ್ರೈ ಆಗ್ತಿದ್ದಂಗೆ ಒಂದ್ ಬಟ್ಲು ಅನ್ನ ತೆಗ್ದು ಹಾಕ್ಬಿಟ್ರೆ, ನೀವು ಅದೇನೇನೋ ಫ್ರೈಡ್ ರೈಸು, ಆ ರೈಸು ಈ ರೈಸು ಅಂತಿರಲ್ಲ, ಇದನ್ನ ಪನ್ನೀರ್ ರೈಸ್ ಅಂತ ಮಾಡ್ಕೋಬಹುದು. ಓಕೆ ಓಕೆ. 5 ತರದ್ದು ಇಟ್ಟು. ನೀವು ಒಂದ್ಸರಿ ಮುದ್ದೆ ಮಾಡ್ಕೊಟ್ಟಿದ್ರಲ್ಲ, ಮುದ್ದೆ ಮಾಡ್ಕೊಟ್ಟಿದ್ನಲ್ಲ, ಅದೇ ಮುದ್ದೆನಾ ಇದು? ಅದೇ ಅದೇ ತರ ಮುದ್ದೆ. ಒಂದು ವಾರ ಆದ್ಮೇಲೆ ಅಲ್ಲ ಅದೇ ತರ ಮುದ್ದೆ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಸಮ ಪ್ರಮಾಣದಲ್ಲಿ, ಅಂದ್ರೆ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಒಂದು ಅರ್ಧ ಕಪ್ ಅಷ್ಟು ಮೆಂತ್ಯ, ಆ ಮೆಂತ್ಯದ ಪುಡಿಯನ್ನ ಹಾಕಿ ಬೆರೆಸ್ಕೊಂಡು ಮುದ್ದೆ ಕಟ್ಕೊಳಕ್ ಹೆಂಗ್ ಮಾಡ್ಕೊಳ್ತೀವಿ. ಒಂದ್ಸರಿ ಮುದ್ದೆ ತಿಂದೆ, ನಿಮ್ಮ ಗುರುಗಳೇ ಮಾಡ್ಕೊಟ್ಟಿದ್ರು. ಅದೇ ತರ ಮುದ್ದೆಯಲ್ಲಿ ರೊಟ್ಟಿನ ಮಾಡ್ಕೋಬಹುದು. ಕೆಲವರಿಗೆ ಮುದ್ದೆ ನುಂಗಕ್ ಕಷ್ಟ ಆಗುತ್ತೆ, ರೊಟ್ಟಿನಾಗಿ ನುಂಗಕ್ ಬರೋದೇ ಇಲ್ಲ. ಅವ್ರ ಪಾಪ ತುಂಬಾ ಇಷ್ಟ ತಿನ್ನಕ್ಕೆ, ಬಟ್ ತಿನ್ನಕ್ ಆಗದೆ ಇರೋರಿಗೆ ಇದು ರೊಟ್ಟಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೇಳಿದಾಗ ಗುರು ಒಂದು ರೊಟ್ಟಿ ಮಾಡ್ಕೊಡ್ತಾ ಇದ್ದಾರೆ. ಅದೇ ತರ ಮುದ್ದೆನ ಮಾಡ್ಕೊಂಡಾದ್ಮೇಲೆ ಅದನ್ನ ರೊಟ್ಟಿ ಮಾಡ್ಕೊಂಡು ಇದ್ರ ಜೊತೆಗೆ ತಿನ್ನಿ, ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ಅಂತ ನಮ್ಮ ಗುರುಜಿ ಅವರು ಹೇಳ್ತಾ ಇದಾರೆ. ಗುರುಜಿ ಏನ್ ಚಿಟ್ಕೋಬೋದಾ? ಏನ್ ಚಿಟ್ಕೋಬಹುದು, ನೀವು ಅದನ್ನ ಗೂರು ಹಾಕ್ತಾರೆ. ಏನು ಬೇಕಾಗಲ್ಲ ಗುರುಜಿ, ಗೂರದ್ ಬೇಕಾಗಿಲ್ಲ. ಇದು ನಾನ್ ಸ್ಟಿಕ್ ತವ, ಕಚ್ಕೊಳಲ್ಲ. ಹಂಗ? ಹೌದು. ಏನೇನೋ ಕಂಡಿಡ್ಕೊಬಿಟ್ಟಿದ್ದೀರ ಕಣೆ. ಸಣ್ಣ ಸಣ್ಣ ರೊಟ್ಟಿನ, ದೊಡ್ಡ ದೊಡ್ಡ ರೊಟ್ಟಿನ? ನಿಂಗೆ ಎಷ್ಟು ಸೈಜ್ ಬೇಕೋ ಅಷ್ಟು ರೊಟ್ಟಿ. ಓಹೋ. ಅಲ್ಲ, ನಾನು ಏನ್ ಕೇಳ್ತೀನಿ ಅಂದ್ರೆ, ಮಟ್ಟದಲ್ಲಿ ರೊಟ್ಟಿ ಗಿಟ್ಟಿ ಮಾಡ್ಕೊಡ್ಬೇಕಂದ್ರೆ ಸುಮ್ಮನೆ ಒಬ್ಬರು 3 ರೊಟ್ಟಿ ತಿನ್ಬಿಟ್ರೆ ಗ್ರಾಚಾರ. 100 ಜನಕ್ಕೆ 300 ರೊಟ್ಟಿ ಆಗೋಯ್ತಲ್ಲ. ಮಠದಲ್ಲಿ ಆ ಜಾತ್ರೆಗೆ ರೊಟ್ಟಿ ಮಾಡ್ತೀವಿ. ಓಕೆ. ಸಾವಿರಾರು ರೊಟ್ಟಿಗಳು. ಈ ತರದ್ದಲ್ಲ, ಜೋಳದ ರೊಟ್ಟಿ ಇರುತ್ತೆ. ಅಲ್ಲ ಹಂಗೆ ಅವಾಗ ಜನ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಓಕೆ ಓಕೆ. ತುಪ್ಪಾಗಿ ಪೈನು ಹಾಕಂಗಿಲ್ಲ ಅಲ್ಲ ಇದಕ್ಕೆ? ಇಲ್ಲ, ನಾನು ಬೇಯಿಸುವಾಗ ಹಾಕ್ಬೇಕು. ಹೆಂಗೋ ನಮ್ಮ ಮುರಳಿ ಚೆನ್ನಾಗಿರ್ಬೇಕು ತಿಂದು ಅಂತ. ಹೌದೌದು ಗುರುಜಿ, ನಮ್ಮ ಮೇಲಿರುವಂತ ಕಾಳಜಿ. ಹೌದು ಕಂದ, ಅಲ್ವೇ? ಹ್ಞೂ ಕಂದ, ಸತ್ಯವಾಗ್ಲು. ಓಕೆ, ಒಳ್ಳೆ ಗ್ರೇವಿ ಆಗಿದೆ. ಪನ್ನೀರ್ ಮಸಾಲ ಇಲ್ಲಿ ರೆಡಿ ಆಗಿದೆ. ಈ ಕಡೆ ಗುರುಜಿಯವರು 5 ಹಿಟ್ಟುಗಳನ್ನ ಹಾಕಿ, ಅಕ್ಕಿ ರೊಟ್ಟಿ, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೊತೆಗೆ ರಾಗಿ ಹಿಟ್ಟು, ಜೋಳದ ಹಿಟ್ಟು, ಜೊತೆಗೆ ಸ್ವಲ್ಪ ಮೆಂತ್ಯ ಹಿಟ್ಟನ್ನ ಹಾಕಿ ಮಾಡಿರುವಂತ ರೊಟ್ಟಿ. ಯಾಕಂದ್ರೆ ಅವ್ರು ಮುದ್ದೆ ಮಾಡಿ ತೋರಿಸಿದ್ರು. ಮುದ್ದೆ ನುಂಗದೆ ಇದ್ದವ್ರಿಗೆ, ಮುದ್ದೆ ತಿನ್ನಕ್ಕೆ ಇಷ್ಟ ಇಲ್ದಿರೋರಿಗೆ ರೊಟ್ಟಿ ಜೊತೆಗೆ ಪನ್ನೀರ್ ಮಸಾಲ. ತೆಳ್ಳಗೆ ಹಿಂಗೆ. ಓಹೋ, ಅದ್ಭುತ. ಇದೇನು ಕಪ್ಪಾಗುತ್ತಾ ಗುರುಜಿ? ಏನಾಗಂಗಿಲ್ಲ? ಏನೂ ಆಗಲ್ಲ, ಹಿಂಗೆ ಇರುತ್ತಲ್ಲ, ಕಪ್ಪು ಆಗಲ್ಲ, ಏನೂ ಆಗಲ್ಲ. ಏನಕ್ಕೆ ಅಂದ್ರೆ ನಾವು ಬೇಯಿಸ್ಕೊಂಡ್ಬಿಟ್ಟಿರೋದ್ರಿಂದ ಆಲ್ರೆಡಿ ಮುದ್ದೆ ಮಾಡ್ಕೊಂಡಿದೀವಲ್ಲ. ಇದು ಸಾಕನ್ಸುತ್ತೆ ಗುರುಜಿ, ಇದು ಆಫ್ ಮಾಡ್ಕೋಬಹುದು ಅನ್ಕೊಂಡಿದೀನಿ. ಗಟ್ಟಿಯಾಗಿದೆ ನೋಡ್ಬಿಡಿ. ಸೂಪರ್ ಅಂತೀರಾ? ಓಕೆ, ಆಫ್ ಮಾಡ್ಬಿಡ? ಮಾಡ್ಬೋದು. ಓಕೆ, ಇದು ಆಫ್ ಮಾಡಾಯ್ತು. ಇಲ್ಲಿ ರೊಟ್ಟಿ ರೆಡಿ ಆಯ್ತು. ಗುರುಜಿ, ಇದೇನು ಇಷ್ಟು ಒಂದು ತುಪ್ಪ ಹಾಕಿದ್ರೆ ಅಷ್ಟೇ ಮಠ ಸೇರ್ಕೊಂಡ್ಬಿಡ್ತೀವಿ ನಾವು. ಮಠಕ್ಕೆ ಬರೋದಾದ್ರೆ ಬಂದ್ಬಿಡು ಕಂದ. ಹಂಗಂತೀರಾ? ಸೂಪರ್, ಅದ್ಭುತ. ಅಂದ್ರೆ ಹಸಗಳು ಸ್ವರ್ಗೋಗಿದಾವೆ. ಹೌದೇನು? ನೀನ್ ಬಂದ ಮೇಲೆ ಏನಾದ್ರು ಒಂಚೂರು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ. ಒಳ್ಳೆ ಕೆಲಸ. ಎಷ್ಟು ಹಸುಗಳು ಇಟ್ಕೊಂಡಿದ್ದೀರಾ ಗುರುಜಿ? 40 ಇತ್ತು. ಓಕೆ. ಈಗ ಎಲ್ಲ ದೇವಸ್ಥಾನಗಳಿಗೆ ಕೊಟ್ಟು ಈಗ ಒಂದು 15 ಹಸುಗಳನ್ನ ಇಟ್ಕೊಂಡಿದೀನಿ. ಓಕೆ. ಅದು ನಮ್ಗೆ ಬರಗಾಲ ಅಲ್ಲಿ
ಬರಗಾಲ ಅಂತಂದ್ರೆ ಕಡೂರು ಮಳೆನೇ ಆಗಿಲ್ಲ ಲಾಸ್ಟ್ ಇಯರ್ ಎಲ್ಲ. ಓಕೆ ಓಕೆ. ಬೆಳೆ ಇಲ್ಲ, ಅದ್ರ ಜೊತೆಗೆ ಅವಕ್ಕೆ ಮೇವುಗಳದೇ ತುಂಬಾ ತೊಂದರೆ. ಓಹೋ. ಹಂಗಾಗಿ ಬಿಡಿ ಗುರುಜಿ, ಬಿಡಿ, ನೀವು ತಗೊಂಬಿಡಿ, ಯಾಕೆ ಬಿಡಿ, ಬಿಡಿ 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 ಬಿಡಿ. ಆರೋಗ್ಯ, ಐಶ್ವರ್ಯ, ಆಯುಷು ಎಲ್ಲವೂ ವೃದ್ಧಿಯಾಗಲಿ ಇದ್ರೊಳಗಡೆ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರುಜಿಯವರು. ನಮಗೆ ಅದ್ಭುತವಾಗಿರುವಂಥ ಒಂದು ಪನ್ನೀರ್ ಮಸಾಲ ಮತ್ತು ಪಂಚ ಹಿಟ್ಟುಗಳನ್ನ ಯೂಸ್ ಮಾಡಿರುವಂಥ ರೊಟ್ಟಿನ ಮಾಡಿ ಕೊಟ್ಟಿದ್ದಾರೆ. ಈ ರೊಟ್ಟಿ ಏನಕ್ಕೆ ಮಾಡಿದೆ ಅಂದರೆ, ನಿನ್ನೆ ನಾವು ನಮ್ಮ ಶೋನಲ್ಲಿ ಮುದ್ದೆ ತೋರಿಸಿದ್ವಿ. ಮುದ್ದೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಜನ ಫೇಸ್ಬುಕ್ನಲ್ಲಿ ಮತ್ತೆ ಫೋನ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ. ಮುದ್ದೆ ತಿಂದೇ ಇದ್ದವರು, ಮುದ್ದೆ ಕೆಲವರು ಆರೋಗ್ಯಕ್ಕಾಗಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರು ನುಂಗಕ್ಕಾಗಲ್ಲ, ಅವ್ರೇನು ಮಾಡಬೇಕು ಅಂತ ಕೇಳಿದಾಗ ಗುರುಜಿ ಹೇಳಿದ್ರು, ಮುದ್ದೆ ಇಲ್ಲ ಅಂದ್ರೇನ್ರಿ ರೊಟ್ಟಿ ತಟ್ತೀನಿ ಇವತ್ತು ಅಂತ ಹೇಳಿದ್ರು. ರೊಟ್ಟಿ ತಟ್ಟಿದ್ದಾರೆ. ಯಾವ ರೀತಿ ರೊಟ್ಟಿ ತಟ್ಟಿದ್ರು ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ. ಪನ್ನೀರ್ ಮಸಾಲ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಟೊಮ್ಯಾಟೊ, ಶುಂಠಿ ಹಾಕಿ ನಂತರ ಒಂದೊಂದಾಗಿ ಗೋಡಂಬಿ, ಗಸಗಸೆ, ಒಣಮೆಣಸಿನಕಾಯಿ, ನೀರು, ಈರುಳ್ಳಿ ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಪನ್ನೀರ್ ಹಾಕಿ ಹುರಿದು ರುಬ್ಬಿದ ಮಸಾಲ, ಚೆನ್ನ ಮಸಾಲ, ಚಾಟ್ ಮಸಾಲ, ಬೆಲ್ಲ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಮಸಾಲ ಮೆಂತ್ಯ ರೊಟ್ಟಿಯ ಜೊತೆ ಸವಿಯಲು ಸಿದ್ಧ. ಒಳ್ಳೆ ಕಾಂಬಿನೇಷನ್ ಇದಕ್ಕೂ. ಗುರುಜಿ ಅಲ್ಲ, ನೀಟಾಗಿ ಒಂದು 5, 6, 7, 8 ಬಾರಿಸ್ಕೋಬಹುದು ಹಿಂಗ್ ಮಾಡ್ಕೊಟ್ರೆ ತುಪ್ಪ ಎಲ್ಲ ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದೀರಾ. ಖಂಡಿತ. ಅದು ನಾನು ಅನ್ಕೊಂಡೆ, ಏನಪ್ಪ ಮುದ್ದೆ ಕೇಳಿದ ತಕ್ಷಣ ರೊಟ್ಟಿ ಹೆಂಗ್ ಮಾಡೋದು ಅಂತ. ಅಯ್ಯೋ, ಇದೇ ಅದಕ್ಕೂ ಮಾರ್ಗ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್. ಇನ್ನು ಹೊಸ ಹೊಸ ಅಡುಗೆಗಳು, ಖಂಡಿತ ವೈವಿಧ್ಯಮಯ ಅಡುಗೆಗಳು, ಖಂಡಿತ ಆರೋಗ್ಯದ ಅಡುಗೆಗಳು, ಆರೋಗ್ಯದ ಟಿಪ್ಸ್ಗಳಿಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶರಣ. ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಖಾಲಿ ಮಾಡಿದ್ರೆ ಬಿಡೋಕ್ಕಾಗದು. ಅದು ಎಷ್ಟೊಂದು ಬೇಜಾನ್ ತುಪ್ಪ ಹಾಕಿದ್ದಾರೆ. ಈ ರೊಟ್ಟಿ ನೋಡ್ತಾ ಇದ್ರೆ ತುಪ್ಪ ಹಾಕಿರೋ ಲಕ್ಷಣನೇ ಕಾಣ್ತಾ ಇಲ್ಲ. ನಾನು ಮುಂದೆ ಒಂದು 2 ಸರಿ ಉಯ್ದಿದ್ದಾರೆ, ತುಪ್ಪ ಹಾಕಿದ ಲಕ್ಷಣ ಕಾಣ್ತಾ ಇದೆ ನೋಡಿ. ಆ ಕಡೆಯಿಂದ ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ದೀರಾ. ಗುರುಜಿಯವರು ಬಂದು ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ತಾರೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕನ್ಫ್ಯೂಷನ್ ಏನೋ ಆಗ್ಬೇಡಿ, ಎಲ್ಲ ಬರ್ತಾರೆ, ಅವರವರ ರುಚಿಗಳನ್ನ ಹೇಳ್ತಾರೆ. ರುಚಿಗಳನ್ನ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾವ್ದು ಬೇಕಾದ್ರೆ ಇಷ್ಟ ಆಗುತ್ತೋ ಮಾಡ್ಕೊಳ್ಳಿ, ರುಚಿಯಾಗಿದ್ರೆ ತಿನ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟಾಕ್ತಾರಿ, ಮುಂದಕ್ಕೆ ಹೋಗ್ತಾರಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ನಾಗಮಣಿ. ನಾಗಮಣಿ ಅವರೇ, ಎಲ್ಲಿಂದ? ಜೆ.ಪಿ. ನಗರದಿಂದ. ಏನ್ ಮಾಡ್ಕೊಂಡಿದ್ದೀರಾ? ನನ್ನ ಮನೇಲಿ ಗೃಹಿಣಿ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾನು ಮಟನ್ ಕೈಮಾ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮಟನ್ ಕೈಮಾ. ಓಕೆ, ಉಪ್ಪಿಟ್ಟು ಯಾಕೆ? ಉಪ್ಪಿಟ್ಟು ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ನಿಮ್ಮಲ್ಲಿ ಫೇಮಸ್ ಆಯ್ತು? ಫೇಮಸ್ ಅಂದ್ರೆ ರಾಜ್ಕುಮಾರ್ ತುಂಬಾ, ನಮ್ಮ ಕರ್ನಾಟಕ ರತ್ನ ರಾಜ್ಕುಮಾರ್ ಅವ್ರಿಗೆ ಬಹಳ ಇಷ್ಟ. ಹೇಳಿದಾ? ಹೌದು. ಅದೇ ಗೊತ್ತು ನಿಮ್ಗೆ? ಅವರ ಅಣ್ಣನ ಮಗಳು ನಂಗೆ ಕ್ಲೋಸ್. ಅವ್ರ ಅಣ್ಣನ ಮಗಳು ನಿಮ್ಗೆ ಕ್ಲೋಸ್? ಅವರ ಪಾರ್ವತಮ್ಮನ ಅಣ್ಣನ ಮಗಳು ರಾಮೇಗೌಡರ ಮಗಳು ನಂಗೆ ತುಂಬಾ ಕ್ಲೋಸ್. ಅವ್ರು ಯಾವಾಗ್ಲೂ ಮಾಡ್ಕೊಂಡು ಹೋಗಿ, ಈಶ್ವರಿ ಅಂತ, ಅವ್ರು ಯಾವಾಗ್ಲೂ ಮಾಡ್ಕೊಂಡು ಹೋಗಿ ಕೊಡ್ತಾ ಇದ್ರು. ಅವರಿಂದ ನಾನು ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ. ಓ, ಅಣ್ಣವ್ರು ಫೇಮಸ್ ಅಂದ್ರೆ ನಮಗೂ ಫೇಮಸ್ ಹಾಗೆ ಆಗುತ್ತದು. ಓಕೆ, ಮಟನ್ ಕೀಮಾ ಉಪ್ಪಿಟ್ಟನ್ನ ಮಾಡಿ ತೋರ್ಸಕ್ಕೋಸ್ಕರ ಬಂದಿದ್ದೀರಾ. ಏನೇನ್ ತಂದಿದ್ದೀರಾ ಮೇಡಮ್? ಮಟನ್ ಕೈಮಾ ಉಪ್ಪಿಟ್ಟು ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಬನ್ಸಿ ರವೆ, ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ನಿಂಬೆಹಣ್ಣು, ಅಚ್ಚಖಾರದ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಕ್ಕರೆ, ಸಾಸಿವೆ, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಎಷ್ಟಿದ್ರೆ ಸಾಕು. ಫ್ರೀ ಸಮಯದಲ್ಲಿ ಏನ್ ಮಾಡ್ತೀರಾ? ಸಂಗೀತ ಕಲಿತಾ ಇದ್ದೀನಿ, ಕೀಬೋರ್ಡ್ ಕಲಿತಾ ಇದ್ದೀನಿ. ವೆರಿ ಗುಡ್. ಕೈಮಾ ಹಾಕೋಬೇಕು. ಫಸ್ಟ್ ಡೈರೆಕ್ಟ್ ಕೈಮಾ ಹಾಕ್ಬಿಡ್ತಾ ಇದ್ದೀರಾ? ಡೈರೆಕ್ಟ್ ಹಾಕ್ಬೇಕು. ಅದಕ್ಕೊಂದು ಸ್ವಲ್ಪ ಹಳದಿ ಪೌಡರ್ ಹಾಕೋಬೇಕು. ಹಾಕಿ ಹಾಕಿ. ನೀರ್ಗಿರಿ ಹಾಕೋದು ಬೇಡವಾ? ಹಾಕ್ಬೇಕು. ಹಳದಿ ಪೌಡರ್ ಸ್ವಲ್ಪ. ಓಕೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಓಕೆ, ಹಳದಿ ಪೌಡ್ರು, ಉಪ್ಪು ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಬೇಕು. ನೀರಲ್ಲಿದೆ ನೋಡಿ ನಿಮ್ಮ ಪಕ್ಕನೆ. ಎಷ್ಟು ವಿಷಲ್ ಕೂಗಿಸ್ಕೋಬೇಕು? ಒಂದು 3-4 ಬೇಕಾಗುತ್ತೆ. 3-4 ಬೇಕಾಗುತ್ತೆ? ಬೇಕಾಗುತ್ತೆ. ಒಂದು 2.5 ಕಪ್. ಈ ನೀರು ನಮ್ಗೆ ಉಪ್ಪಿಟ್ಟು ಮಾಡುವಾಗ ಇದೇ ನೀರನ್ನು ಹಾಕಿ ನಾವು ಮಾಡಬೇಕಾಗುತ್ತೆ. ಹೌದೇನು? ಹಾ, ಇದೇ ನೀರು ಹಾಕಿದ್ರೆ ಚೆನ್ನಾಗಿರೋದು. ಎಷ್ಟು 2 ವಿಷಲ್ ಬರ್ಬೇಕಾ? ಒಂದು 3 ಬರಲಿ. 3 ಬರಲ್ಲ? ಅಷ್ಟೊತ್ತಿಗೆ ನಾವು ಮೊಟ್ಟೆನ ಈ ತರ ಓಡ್ಕೊಂಡ್ಬಿಟ್ಟು 1
ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ಓಕೆ, ಕುಕ್ಕರ್ ಕೂಗ್ತದೆ, ಟೈಮ್ ಇದೆ. ಎಣ್ಣೆ ಸ್ವಲ್ಪ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನೇನ್ ಮಾಡ್ತೀರಾ ಮಗನ್ ಟಿಫನ್ ಯೂಶಲಿ ಮನೇಲಿ? ಅವ್ನು ತುಂಬಾ ಚೂಸಿ, ಅವನು. ಹೌದಾ? ಚೆನ್ನಾಗಿದ್ರೆ ಊಟ ಮಾಡ್ತಾನೆ. ಹೌದು. ಇದ್ರೆ ಊಟನೇ ಮಾಡಲ್ಲ ಅವನು. ಕರೆಕ್ಟ್, ಅದು ಒಂಥರ ಒಳ್ಳೇದೇನೆ. ಒಳ್ಳೇದೇ ಅಲ್ವಾ? ಸುಮ್ಮನೆ ಬೈಯೋದು ಏನಕ್ಕೆ, ಚೆನ್ನಾಗಿಲ್ಲ ಅಂತ ಗಲಾಟೆ ಮಾಡೋದೇನೆ. ನಂದು ಊಟ ಆಯ್ತು ಮಮ್ಮ ಅಂದ್ರೆ ಮುಗ್ದೋಯ್ತು ಕತೆ, ಕೇಳಂಗೇ ಇಲ್ಲ ನೀವಿನ್ನ. ಅದು ಹಳ್ಳಿ ಕಡೆ ಆದ್ರೆ ಮನೇಲೆ ಕಾದ್ಕೊಂಡು ಕುತ್ಕೊಂಡು ಊಟ ಮಾಡ್ತಾರೆ. ಬೇರೆ ವಿಧಿ ಇರಲ್ಲ, ಸೀನೆ ಇಲ್ಲ. 10 ನಿಮಿಷ ಬಂದೆ ಈಚೆ ಅಂತ ಹೋಗ್ಬಿಟ್ಟು ಮುಗ್ದೋಯ್ತು. ಯಾವ್ದಾರ ಹೋಟೆಲ್ಗೆ ಹೋಗೋದು, ಬಂದ್ಬಿಡೋದು. ಅವಾಗ ಅಲ್ಲಿ ಎನಿ ಟೇಸ್ಟ್ ಸಿಗುತ್ತಲ್ವಾ? ಆದ್ರೂ ಅಮ್ಮ ಮಾಡೋ ಟೇಸ್ಟ್ ಸಿಗ್ಬೇಕಲ್ಲ. ಇದು ತುಂಬಾ ಚಿಕ್ಕಕ್ಕೆ ಪುಡಿ ಆಗ್ಬೇಕಿದು. ಹೌದಾ? ಓಕೆ ಓಕೆ. ಉಪ್ಪಿಟ್ಟಿಗೆ ಬೆರ್ಸಕ? ಉಪ್ಪಿಟ್ಟಿಗೆ ಬೆರೆಸ್ಬಿಡ್ಬೇಕು. ಸಾಕು, ಸಾಕು. ರವೆಗೆ 1 ಸ್ಪೂನ್ ತುಪ್ಪ ಹಾಕೊಂಡು. ತುಪ್ಪನಾ? ಸ್ವಲ್ಪ ಜೋರಾಗಿ ನಾಗಮಣಿವ್ರೆ. ಇದೇನೆ ಮೇಯ್ನ್. ರವೆ ಚೆನ್ನಾಗಿ ಹುರಿಬೇಕು ಇದನ್ನ. ಎಷ್ಟು ರವೆ ಚೆನ್ನಾಗಿ ಹುರಿತೀವೋ ಅಷ್ಟು ರುಚಿಯಾಗಿ ಬರುತ್ತೆ. ಓಕೆ ಓಕೆ ಓಕೆ. ಈಗ ನಮ್ಮ ಫ್ಯಾಮಿಲಿಲೆಲ್ಲ ನಾನು ಸ್ವಲ್ಪ ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಹೌದಾ? ಏನ್ ಮಾಡ್ತೀರಾ? ಎಲ್ಲ ವೆಜ್ ನಾನ್ ವೆಜ್ ಎಲ್ಲ ಮಾಡ್ತೀನಿ. ಯಾವ್ದು? ನಮ್ಮೂರು ಚಿಕ್ಕಮಂಗ್ಳೂರು ಹತ್ರ ಮೂಡಿಗೆರೆ ಹತ್ರ ಬಣಕಲ್ ಅಂತ ಗೊತ್ತಿರ್ಬೇಕು. ಧರ್ಮಸ್ಥಳ ಹತ್ರ ನಮ್ಮೂರಿಗೆ. ತುಂಬಾ ಚೆನ್ನಾಗಿದೆ ನಮ್ಮೂರು. ಹೋಗಿದ್ದೀರಾ? ಹೋಗಿದ್ದೀನಿ, ಅಲ್ಲಿ ಮೊನ್ನೆ ಒಂದ್ಸರಿ ಹೋಗಿದ್ದೆ. ಅದು ನಮ್ಮೂರ್ ಕೋಗಿಲೆ ಅಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಆ ಊರಿಂದ ಒಂದು ಪ್ರಕೃತಿ ಸೌಂದರ್ಯ ನೋಡಿ ಆ ಹೆಸರಿಟ್ಟಿರೋದು. ಹೌದಾ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ಊಟಿ ತರ ಇದೆ. ಹೌದೇನು? ನಮ್ಮೂರು ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಒಂದ್ಸರಿ ಬನ್ನಿ, ನಮ್ಮನೆಗೆ ಬನ್ನಿ. ಖಂಡಿತ ಖಂಡಿತ. ಎಲ್ಲಿ ನೀವು ಇಲ್ಲೇ ಇರ್ತೀರಾ? ಅಲ್ಲೇ ಇರ್ತೀರಾ? ಬಿಡಿ. ಇಲ್ಲ, ಹೋಗ್ತೀವಿ ನಾವು. ಹೌದೇನು? ನಾವು ಎಲ್ಲ ಅಲ್ಲೇ ಜಾಸ್ತಿ ಹೋಗೋದು. ಓಕೆ ಓಕೆ. ಆಗಿದೆಯಾ ಹುರಿದಿದ್ದು? ನಾವು ಹುರಿಬೇಕಾ? ಸ್ವಲ್ಪ ಇದು ಸ್ವಲ್ಪ ಇದು ಹುರಿಲಿಲ್ಲ ಅಂದ್ರೆ ಉಪ್ಪಿಟ್ಟು ಸ್ವಲ್ಪ ರುಚಿಯಾಗೂ ಬರಲ್ಲ, ಪುಡಿಯಾಗೂ ಬರಲ್ಲ, ಮುದ್ದೆ ಆಗೋಗ್ಬಿಡುತ್ತೆ. ವೆರಿ ಗುಡ್. ಅಂತೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಷ್ಟವಾಗಿರುವಂತ ಉಪ್ಪಿಟ್ಟನ್ನ ನಮ್ಮನೆಗೆ ಒಂದು 2 ಟೈಮ್ಸ್ ರಾಜ್ಕುಮಾರ್ ಬಂದಿದ್ದಾರೆ. ಹೌದಾ? ಅಮ್ಮ ಬರ್ತಾ ಇದ್ರು. ಓಹೋ, ಬರ್ತಾ ಇದ್ರು. ಸಾಕಲ್ಲ? ಸಾಕು. ಆಫ್ ಮಾಡೋದಿನ? ಆಫ್ ಮಾಡಬೇಡ. ನೆಕ್ಸ್ಟ್ ಇವಾಗ ಒಂದು ಬಾಂಡ್ಲಿ ತಗೊಳ್ಳೋಣ. ಓಕೆ. ದೊಡ್ಡದೇ ಕೊಟ್ಬಿಡಿ. ಬಾಂಡ್ಲಿ ತಗೊಂಡು ಅವಳಿಗೆ ಮಾಡ್ಬಿಡ್ತೀರಾ ಅಥವಾ ಕುಕ್ಕರ್ ಅಲ್ಲಿ ಮಾಡ್ತೀರಾ? ಇಲ್ಲ, ಕುಕ್ಕರ್ ಅಲ್ಲ, ಬಾಂಡ್ಲಿಲೇ ಮಾಡೋಣ. ಸಾಕಾಗತ್ತಲ್ಲ? ಸಾಕಾಗುತ್ತೆ. ಶುರು ಮಾಡೋಣ. ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗ್ಬಿಡುತ್ತಾ? ಆಗುತ್ತೆ. ಓಕೆ. ಈಗ 1/4 kg ರವೆ, 1/4 kg ಕೈಮಾಗೆ ಕಾಲ್ ಕಪ್ ಎಣ್ಣೆ ಬೇಕಾಗುತ್ತೆ. 1/4 ಕಪ್ ಎಣ್ಣೆ ಬೇಕಾಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಕು. ಕರಿಬೇವು, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ನಂತರ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಫ್ರೈ ಆಗೋಯ್ತು. ಈರುಳ್ಳಿ ಹಾಕೊಂಬಿಡಿ. ಈರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಈರುಳ್ಳಿ ಬೇಗ ಕೆಂಪಾಗಬೇಕು ಅಂದರೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಇಲ್ಲ, ಸಕ್ಕರೆ ಹಾಕಬೇಕು. ಒಂದು ಚಿಟಿಕೆ ಸಕ್ಕರೆ ಹಾಕಿದರೆ ಬೇಗ ಕೆಂಪಾಗುತ್ತೆ. ಓಕೆ 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 ಓಕೆ. ಕೆಂಪಾಗಿದೆ ಅನ್ಕೊಂಡಿದ್ದೀನಿ. ಬೇರೆ ಏನು ಹಾಕೊಂಡಿದ್ದೀರಾ? ಸ್ವಲ್ಪ ಕೆಂಪಾಗಬೇಕು. ಓಕೆ. ಇದು ನಾವು ಯಾವ ರವೆ ತಗೊಂಡಿದ್ದು? ಮಾಮೂಲಿ ರವೆ? ಇಲ್ಲ, ಬನ್ಸಿ ರವೆ. ಇದು ಕೆಂಪಾದ ತಕ್ಷಣ ಟೊಮೆಟೊ ಹಾಕಬೇಕು. ಓಕೆ. ಟೊಮೆಟೊ ನಿಮ್ಗೆ 2 ಟಿಪ್ಸ್ ಕೊಟ್ಟಿದ್ದೀನಿ. ಈರುಳ್ಳಿ ಕೆಂಪಾಗಬೇಕು ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಇದು ಸ್ವಲ್ಪ ಮೆತ್ತಗಾಗಬೇಕು ಅಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಓಕೆ. ನನಗೆ ಒಗ್ಗರಣೆ ಡಬ್ಬಿಗೆ ಬರಬೇಕು ಅಂತ ಬಹಳ ದಿನಗಳದ್ದೊಂದು ಕೈಮಾ ಉಪ್ಪಿಟ್ಟು ಯಾರು ತೋರಿಸ್ಲೇಬೇಕು. ಅಯ್ಯೋ, ಯಾರು ತೋರಿಸ್ಬಿಡ್ತಾರ ಅದನ್ನ ಟೆನ್ಷನ್ ಬೇರೆ. ಟೆನ್ಷನ್ ಮಾಡ್ಕೊಂತ ಇದ್ದೆ. ಯಾರು ತೋರಿಸ್ಬಿಟ್ರೆ ಮತ್ತೆ ಚಿಕನ್ ಕೈಮಾ ತೋರಿಸಿದ್ವಿ. ಚಿಕನ್ ಅದೇ ನಾನು ಬರೀ ಚಿಕನ್ ಹಾಕಿದ್ರು ಅಷ್ಟೇನೆ. ಈ ತರ ಎಲ್ಲ ಹಾಕ್ಲೇ ಇಲ್ಲ ಅದಕ್ಕೆ. ಚಿಕನ್ ಇದ್ ಮಾಡಿದ್ರು. ಈ ಉಪ್ಪಿಟ್ಟಿಗೆ ಇದು ರೋಸ್ಟ್ ಆಗ್ಬೇಕು, ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಈ ಕೈಮಾ ಮತ್ತೆ ಮೊಟ್ಟೆ ಹಾಕ್ಬೇಕು. ಇದಕ್ಕೆ ಹಾಕ್ಬಿಡ್ಬೇಕು. ಚೆನ್ನಾಗಿ ರೋಸ್ಟ್ ಆಗ್ಬೇಕು.
ಇವ್ರು ಯಾಕಣವಾ? ಹಾಂ ಹಾಕೋಣ. ನೀರು ಇದನ್ನೇ ಹಾಕೋಣಲ್ವಾ? ಹಾಂ, ನೀರು ಅದೇ ಹಾಕ್ಬಿಡ್ಬೇಕು. ಓಕೆ, ನೀರು ಹಾಕೋಣ? ಹಾಂ, ನೀರು 2.5 ಕಪ್ ಹಾಕಬೇಕು. ಅದು ಫುಲ್ ಬೇಕಾಗ್ಬೋದೇನಲ್ವಾ? ಬೇಕಾಗಿತ್ತು ಅಷ್ಟೇ ಅಷ್ಟೇ ಬಿಡಿ. ಹಾಕ್ಬಿಡಿ. ಸಾಲ್ಟ್ ಹಾಕ್ಬೇಕು. ಹಾಕಿ ನೀವು ಸಾಲ್ಟ್ ಹಾಕಿಲ್ಲ ಇನ್ನ? ಇಲ್ಲ ಹಾಕಿದ್ದೀರಾ ಸಾಲ್ಟ್? ಇಲ್ಲ, ಇದಕ್ಕೆಲ್ಲ ಹಾಕೊಂಡಿದ್ದೇನಲ್ಲ, ಸಪ್ರೇಟ್ ಆಗಿ ಹಾಕಿದ್ದೀನಿ. ಖಾರನ ಕಡಿಮೆ ಆಯ್ತು ಅಂದ್ರೆ ಚಿಲ್ಲಿ ಪೌಡರ್ ಹಾಕೊಬಹುದು. ಕರೆಕ್ಟ್ ಆಗಿದೆ. ಅಕಸ್ಮಾತ್ ಏನಾದ್ರು ಕಡಿಮೆ ಇದ್ರೆ ಹಾಕೊಬಹುದು. ಈಗ ರವೆ ಹಾಕೋಣ. ಹಾಕ್ಬಿಡಿ. ನಾನು ಹಾಕ್ತೀನಿ. ಹುರ್ಕೊಂಡಿರೋದ ಗಂಟು ಆಗುತ್ತೆ ಅನ್ನೋ ಭಯ ಎಲ್ಲ ಏನಿಲ್ಲ. ಚೆನ್ನಾಗಿ ತುಪ್ಪದಲ್ಲಿ ಹುರಿದ್ಬಿಡಿದೀವಲ್ಲ, ಗಂಟೆ ಏನು ಆಗೋದೇ ಇಲ್ಲ. ಮುಚ್ಕೋಣ. ಇನ್ನೇನು ಹಾಕ್ಬೇಕು ಅದಕ್ಕೆ? ಇಲ್ಲ, ಏನು ಬೇಡ ಇವಾಗ, ಈಗ ಸದ್ಯಕ್ಕೆ ಒಂದು 5 ನಿಮಿಷ. ಓಕೆ ಮೇಡಮ್, ತೆಗೋಣವಾ? ತೆಗೋಣ. ನಾಗಮಣಿಯವರೇ, ಧೈರ್ಯವಾಗಿ ತೆಗಿಬೋದಾ? ಧೈರ್ಯವಾಗಿ ತೆಗೀರಿ, ಚೆನ್ನಾಗಿದೆ. ಓಕೆ, ಇವಾಗ ಒಂದ್ 2 ಸ್ಪೂನ್ ತುಪ್ಪ ಹಾಕೋಣ. ಓಕೆ, ಆಮೇಲೆ ಸ್ವಲ್ಪ ನಿಂಬೆ ಹಣ್ಣು ಆಫ್ ಮಾಡ್ಬಿಡ? ಆಫ್ ಮಾಡ್ಬಿಡ. ಮಟನ್ ಕೈಮಾ ಉಪ್ಪಿಟ್ಟು ರೆಡಿ. ಥ್ಯಾಂಕ್ ಯು ಮೇಡಮ್. ಮಟನ್ ಕೈಮಾ ಉಪ್ಪಿಟ್ಟನ್ನ ನಾಗಮಣಿ ಕೋಗಿಲೆ ಅವರು ನಮಗೆ ಮಾಡಿ ತಂದು ಕೊಟ್ಬಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತುಂಬಾ ಇಷ್ಟವಾದಂಥ ಉಪ್ಪಿಟ್ಟಿದ್ದು ಮುರಳಿಯವರೇ. ನಾವು ಸಾಕಷ್ಟು ಸರಿ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಒಂದ್ಸರಿ ನಮ್ಮ ಕಾರ್ಯಕ್ರಮದಲ್ಲೂ ಮಾಡಬೇಕು ಅಂತ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಕೈಮಾ ಉಪ್ಪಿಟ್ಟನ್ನ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಟನ್ ಕೈಮಾ ಉಪ್ಪಿಟ್ಟು ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಕೈಮಾ, ಅರಿಶಿನ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಒಂದು ಪ್ಯಾನ್ಗೆ ಎಣ್ಣೆ, ಮೊಟ್ಟೆ ಹಾಕಿ ಹುರಿದುಕೊಳ್ಳಿ. ಒಂದು ಬಾಣಲಿಗೆ ಬನ್ಸಿ ರವೆ, ತುಪ್ಪ ಹಾಕಿ ಹುರಿಯಿರಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕರಿಬೇವು, ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಸಕ್ಕರೆ ಹಾಕಿ ಬಾಡಿಸಿ ನಂತರ ಟೊಮ್ಯಾಟೊ, ಉಪ್ಪು, ಬೇಯಿಸಿದ ಕೈಮಾ, ಹುರಿದ ಮೊಟ್ಟೆ, ನೀರು, ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಇದಕ್ಕೆ ಹುರಿದ ರವೆ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸಿ. ಕೊನೆಯಲ್ಲಿ ತುಪ್ಪ, ನಿಂಬೆ ರಸ ಹಾಕಿದರೆ ಮಟನ್ ಕೈಮಾ ಉಪ್ಪಿಟ್ಟು ಸವಿಯಲು ಸಿದ್ಧ. ಅಂತೂ ಬಣ್ಕಲ್ಲು ಮೂಡಿಗೆರೆ ಎಸಿ ಹೇಳಿದ್ಮೇಲೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ರ ಮೇಲೆ ಥ್ಯಾಂಕ್ಸ್ ಮೇಡಮ್. ಆ ಕಡೆ ಎಲ್ಲ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಯೂಸ್ ಮಾಡೋದು, ವೆಜ್ ಅಂದ್ರೆ ಸ್ವಲ್ಪ ಕಡಿಮೆನೆ. ಕೂರ್ಗು ಚಿಕ್ಕಮಂಗ್ಳೂರು ಸ್ವಲ್ಪ ನಾನ್ ವೆಜ್ಜೇನೆ. ಓಕೆ, ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಖಂಡಿತ ತುಂಬಾ ಚೆನ್ನಾಗಿರೋದೊಂದು ರೆಸಿಪಿ ಮಾಡಿ ನಮ್ಗೆ ತೋರಿಸಿದ್ದೀರಾ, ಖುಷಿ ಆಯ್ತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನಗೆ ZTV ಅವರಿಗೂ ಮತ್ತೆ ಅವರ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 1944ನೇ ಇಸ್ವಿಯಿಂದ ಮಂಗಳೂರಿನ ಮತ್ತು ಕೊಡಗಿನಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸಾಂಪ್ರದಾಯಿಕ ಒಡವೆಗಳ ತಯಾರಿಕರು ಆದಂಥ ಮುಳಿಯ ಕೇಶವ ಭಟ್ ಅಂಡ್ ಸನ್ಸ್ ಅವರ ಆಕರ್ಷಕ ಬಹುಮಾನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಬೆಳ್ಳಿಯ ಲಕ್ಷ್ಮಿನ ನಿಮ್ಗೆ ಕೊಡ್ತಾ ಇದ್ದಾರೆ. ಸರಸ್ವತಿ ಕೊಟ್ಬಿಟ್ಟಿದ್ದಾರೆ, ನಿಮಗೆ ಲಕ್ಷ್ಮಿನ ಕೊಟ್ಟಿಲ್ಲ. ಲಕ್ಷ್ಮೀರವರಿಗೆ ಸರಸ್ವತಿ ಕೊಡ್ಬೇಕಲ್ಲದೆ ಸರಸ್ವತಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಥ್ಯಾಂಕ್ ಯು. ಮುಳಿಯ ಅವರು ನಮ್ಮ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಇಷ್ಟೊಂದು ಚೆನ್ನಾಗಿದೆ. ಯಾವ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ರಾವ್ ಅವರು ಬಂದಿದ್ದಾರೆ 5 ಸ್ಟಾರ್ ಹೋಟ್ಲಿಂದ. ಒಳ್ಳೆ ಒಂದು ಸಮೋಸ ಮಾಡ್ಕೊಡ್ತೀನಿ ಮುರಳಿ, ನಿಮಗೂ ಭಾಳ ಇಷ್ಟ ಆ ಸಮೋಸ ಅಂತ. ಅದು ಯಾವ ಸಮೋಸ ಮಾಡ್ತಾರೋ ಗೊತ್ತಿಲ್ಲ. ಪ್ರಕಾಶ್ ಅವರೇ ಬನ್ರಿ ರೀ. ನಮಸ್ಕಾರ ಪ್ರಕಾಶ್ ರಾವ್. ನಮಸ್ಕಾರ. ಮತ್ತೆ ಏನ್ ಸಮಾಚಾರ? ಹೆಂಗಿದೆ ಬಿಸ್ನೆಸ್ ಎಲ್ಲ? ಹೋಟ್ಲೆಲ್ಲ ಜನ ಬಂದವರ ಕೇಳ್ತಾರ? ಎಲ್ಲ ಕೇಳ್ತಾ ಇದ್ದಾರೆ. ಟಿವಿ ಖುಷಿನಾ? ಅವ್ರು ನಮ್ಮ ಪ್ರೋಗ್ರಾಮ್ ಕೇಳ್ತಾ ಇದಾರೆ, ಸುಮಾರು ಜನ ಮಾಡಿ ಅಂತಾರೆ. ಸುಮಾರು ಸ್ವೀಟ್ಗಳು ಹೊಸ ಐಟಮ್ ಮಾಡಿ ತೋರ್ಸಂತ ಇದಾರೆ. ಓಕೆ, ನಿಮ್ಮ ಹೋಟ್ಲಲ್ಲಿ ಇರೋಲ್ಲ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದಾರೆ, ಎಲ್ಲ ನೋಡ್ತಾ ಇದಾರೆ. ಓಕೆ, ಏನ್ ಮಾಡ್ತೀರಾ ಇವತ್ತು? ಕೈಮಾ ಪೋಟ್ಲಿ ಸಮೋಸ ಮಾಡೋಣ ಅಂತ. ಕೈಮಾ ಪೋಟ್ಲಿ ಸಮೋಸ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ, ವನಸ್ಪತಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಆಯಿಲ್ ಹಾಕ್ಬೇಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೀನಿ. ಹಾಕಿ. ಬಿಸಿ ಆಗಿದೆ, ಆಗಿರುತ್ತೆ. ಹಾಕಿ, ಅದಕ್ಕೆ ಏನಾರು ಹಾಕ್ಬಿಡಿ ಫಸ್ಟು. ಅದೇನಿಲ್ಲ.
ಕೈಮಾ ಹಾಕೊಳ್ಳಿ ಈಗ. ಹಾಕೊಳ್ಳಿ ಕೈಮಾನ. ಹಾಂ ಕೈಮಾನ ಇಷ್ಟೊಂದು ಕಾಲು ಕೆ ಜಿ. ಕಾಲು ಕೆ ಜಿ ಇದೆಯಾ? ಏನು 100 ಸಮೋಸ ಮಾಡ್ಬೋದು ನೀವು? ಮಾಡ್ಬೋದು. ಅಂದರೆ ನೀವು ಕೈಮಾ ಸಮೋಸ ಇದೇ ಥರ ಮಸಾಲೆ ರೆಡಿ ಮಾಡ್ಕೊಳ್ಳೋದು? ಹೌದು. ಬಟ್ ಚೆನ್ನಾಗಿ ಬೇಯಬೇಕಲ್ಲ, ಬೇಯ್ತಾ? ಆಗುತ್ತೆ, ಇದರಲ್ಲಿ ಆಗುತ್ತೆ. ಎಣ್ಣೆಲಿ ಫ್ರೈ ಮಾಡ್ತೀನಲ್ಲ. ಹೌದು, ಟೇಸ್ಟ್ ಆಗುತ್ತೆ. ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಎವರೆಸ್ಟ್ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಹಾಕ್ಲಿ? ಹಾಕಿ ಸ್ಪೂನ್ ಅಷ್ಟೇ. ಹಾಂ ಸಾಕ್ಬಿಡಿ. ಓಕೆ. ಧನಿಯಾ ಪೌಡರ್ ಹಾಕಿ. ಧನಿಯಾ ಪೌಡರ್ ಹಾಕ್ತೀನಿ. ಎವರೆಸ್ಟ್ ಅವರ ಹಾಕಿ. ಧನಿಯಾ ಪುಡಿ ನೀರು ಬಿಡ್ತಾ ಬಿಡಿ. ಸಾಕ್ಬಿಡಿ. ಧನಿಯಾ ಪುಡಿ ಸಾಕಾ? ಒಂದು ಸ್ಪೂನ್ ಹಾಕಿ ಸಾಕು. ಇನ್ನೇನು ಬೇಕು? ಜೀರಾ ಪೌಡರ್. ಜೀರಾ ಪೌಡರ್ ಇಲ್ಲ, ನಿಮ್ಮ ಅಲ್ಲಿ ಹಾಕೋ ಪೌಡರ್ ಪ್ಯಾಕೆಟಲ್ಲಿ ಹಾಕಿದ್ದೀನಿ. ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಹಾಕಿ. ಅದೇ ಎವರೆಸ್ಟ್ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಸಾಕಾ? ಸಾಕು. ನೆಕ್ಸ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ಓಕೆ. ಎಷ್ಟು ನಿಮಿಷ ಬೇಯಿಸಬೇಕಾಗುತ್ತೆ ಪ್ರಕಾಶ್ ರಾವ್ ಇದನ್ನ? ಆಯ್ತು, ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಮುಚ್ಪೋಣ ಅದಕ್ಕೆ ಸ್ವಲ್ಪ. ಮುಚ್ಬಿಡಿ, ಇಲ್ಲ ಅಂದ್ರೆ ಮುಚ್ಪೋಣ. ನೀವು ಅಷ್ಟೊಗೆ ಆಸಿಡ್ನ ಕಲ್ಸ್ಕೋಬಹುದು ಅಲ್ವಾ? ಇದು ಸ್ವಲ್ಪ ಚೆನ್ನಾಗಿ ನೀರೇನು ಬೇಡ ಇದಕ್ಕೆ? ನೀರು ಏನು ಬೇಕಾಗಲ್ಲ, ನೀರು ಇದೆಯಲ್ಲ, ನೀರು ಬಿಟ್ಬಿಡ್ತದೆ, ಅದೇ ಡ್ರೈ ಆಗುತ್ತೆ. ಅದು ಸ್ಲೋ ಮಾಡ್ಬಿಡಿ ಅಂತಾರೆ. ಸ್ಲೋ ಮಾಡ್ಲಾ? ಹಾಂ. ಡಾಲ್ಡಾ ಹಾಕ್ತಾ ಇದ್ದೀನಿ. 50 ಗ್ರಾಮ್ ಇದೆ. 50 ಗ್ರಾಮ್ ಡಾಲ್ಡಾನ ಬಿಸಿ ಆಗಲಿ. 1/4 ಕಪ್ ಮೈದಾ ಇದೆ, ಹಾಕೊಳ್ಳಿ. 1/4 ಸ್ಪೂನ್ ಉಪ್ಪು ಹಾಕಿ, ಸರಿ ಆಗುತ್ತೆ. ಮೈದಕ್ಕೆ ಸ್ವಲ್ಪ ರುಚಿ ಬರ್ಬೇಕಲ್ಲ? ಹೌದು. ಬಟ್ ನೀವೆಲ್ಲದಕ್ಕೂ ಈ ವನಸ್ಪತಿ ಯೂಸ್ ಮಾಡ್ತೀರಲ್ವಾ? ವನಸ್ಪತಿ ಯೂಸ್ ಮಾಡಿ ಸಮೋಸ ಅಂದ್ರೆ ಮಾಡಿದ್ರೆ, ಚಾಟ್ ಮಾಡಿದ್ರೆ ವನಸ್ಪತಿ ತುಪ್ಪಾನೇ ಯೂಸ್ ಆಗುತ್ತೆ. ಬೇಕೇ ಬೇಕಲ್ಲ? ಬೇಕೇ ಬೇಕು. ಓಕೆ. ವನಸ್ಪತಿ ಹಾಕ್ತಾ ಇದೀನಿ ನೋಡಿ. ಓಕೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಮಾಡಿ. ನೀರು ಹಾಕೊಳ್ಳಿ, ಬೇಕಷ್ಟು ನೀರು. ಸೇಮು ಒಳ್ಳೆ ಅದಕ್ಕೆ ಹಿಟ್ಟನ್ನ ಕಲಸಿಟ್ಕೊಳ್ಳಿ. ಆಯ್ತು. ಯಾವ ಸೈಜ್ ಬೇಕಾದ್ರೆ ಮಾಡ್ಕೋಬಹುದು ಅದು. ಓಕೆ. ನೀವು ಯಾವ ಸೈಜ್ ಮಾಡ್ತೀರಾ? ಕಪ್ಟ ಸೈಜ್ ಮಾಡ್ತೀವಿ. ಮೀಡಿಯಂ ಸೈಜ್ ಮಾಡ್ತೀರಾ? ಮಾಡಿ. ಈಗ ಪೂರಿ ಥರ ಹೊತ್ಕೋಬೇಕು. ಇದು ಎಗ್ ಬುರ್ಜಿ ಮಾಡ್ದಂಗೆ ಕಾಣ್ತಾ ಇದೆ ಅಲ್ಲ? ನಾವ್ ಹೇಳ್ಕೋಬೇಕಷ್ಟೇ. ಇದು ಮಟನ್ ಎಗ್ ಬುರ್ಜಿ ಕಂಡಂಗೆ ಕಾಣ್ತಾ ಇದೆ. ಇದು ಒಂದ್ ಕಡೆ ಆಯಿಲ್ ಇಟ್ಬಿಡಿ ಸರ್. ಆಯಿಲ್ ಬೇಕಾ? ಇಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾಯ್ತಾ ಇದೆ. ಈ ಕಡೆ ಕೈಮಾ ರೆಡಿ ಆಗಿದೆ. ಇಲ್ಲಿ ಪೋಟ್ಲಿ ಮಾಡಕ್ಕೆ ಸಮೋಸಾದು ಹಿಟ್ಟು ಕೂಡ ರೆಡಿ ಆಗಿದೆ. ಹಾಕೊಳ್ಳಿ. ಒಂದೇ ಒಂದು ಸ್ಪೂನು. ಒಂದು ಸ್ಪೂನ್ ಹಾಕಿ. ದೊಡ್ಡದು ಬಳಸ್ಕೋಬಹುದು. ಮೋದಕ ತರನಾ? ಹೌದು, ಆ ಥರನೇ. ಓಕೆ. ಹಿಂಗೆ ಮಾಡಿಬಿಡಿ. ಬ್ರಷ್ ಮಾಡಿಬಿಡಿ, ಸೆಂಟ್ರಲ್ಲಿಂದ ಬರಲ್ಲ. ಓಕೆ. ಓಹೋ ಆ ಥರ. ಓಕೆ. ಒಂದು ಪೀಸ್ ಈಚೆ ಬರಬಾರ್ದು. ಬರೋದಿಲ್ಲ. ಇಷ್ಟೊಂದು ದೊಡ್ಡ ಪ್ಯಾಕಿಂಗ್ ಮಾಡಿದ್ರೆ ಬರಕ್ ಚಾನ್ಸೇ ಇಲ್ಲ ಬಿಡಿ. ಅಷ್ಟೇ ಅಲ್ಲ, ಎಲ್ಲ ಒಂದೇ ಸೈಜ್ ಬರುತ್ತೆ ನಿಮ್ ಕೈಲಿ ಮಾಡಿದ್ರೆ. ಎಲ್ಲ ಒಂದೇ ತರ, ಒಂದೇ ಸೈಜು, ಒಂದೇ. ಎಣ್ಣೆ ಬಿಸಿ ಆಗಿದೆ. ಸೂಪರ್. ಮುಳ್ಕತ್ತು ಬಿಟ್ಬಿಡಿ. ನೋಡಿ, ಹಿಂಗೆ ಇಟ್ಕೊಂಡೆ ಬಿಡಿ, ಏನಾಗಲ್ಲ. ಸ್ವಲ್ಪ ಈಚೆ ಬರೋ ಸೀನೆ ಇಲ್ಲ ಅಲ್ಲ? ಬರಲ್ಲ. ಇದು ನಿಮ್ಗೆ ಚಾಟ್ಸ್ ಮಾಡಿ 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 ಅಭ್ಯಾಸ ಆಗ್ಬಿಟ್ಟಿದೆ ಪ್ರಕಾಶ್. ನನ್ನ ಮಗನ್ ಹೇಳ್ ಮಾಡೋದು ಈಚೆ ಬರಲ್ಲ ಅದು. ಬೇರೆಯವ್ರು ಮಾಡಿದ್ರೆ ಕಾರ್ಗಾನೆ ಅದು. ಪ್ರಕಾಶ್ ಆಯ್ತಾ? ಆಯ್ತು. ಸಕ್ಕ ಕಲರ್ ಬಂದಿದೆ, ತೆಗೆದ್ಬಿಡ್ರಿ. ಸಮೋಸ ಆಯ್ತು. ಒಳ್ಳೆ ಸಮೋಸದ ಕಲರ್ ಬಂದಿದೆ. ಇನ್ನೇನು ಚೇಂಜ್ ಮಾಡೋದ್ ಬೇಡ. ಆಫ್ ಮಾಡೋಣ. ಮಾಡಿ. ಓಕೆ, ತೆಗೆದ್ಬಿಡಿ. ಕೈಮಾ ಪೋಟ್ಲಿ ಸಮೋಸ ರೆಡಿ. ಓಕೆ, ಕೈಮಾ ಪೋಟ್ಲಿ ಸಮೋಸ ನೋಡ್ರಿ ಹೆಂಗ್ ಸಖತ್ತಾಗಿ ಮಾಡಿದ್ದಾರೆ. ಒಂದೇ ಸೈಜು, ಒಂದೇ ಅಳತೆ, ಒಂದೇ ತೂಕ. ಓಕೆ ಪ್ರಕಾಶ್ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಪ್ರಕಾಶ್ ಅವರು ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ನೋಡದೇ ಇದ್ದವರು ನೋಡ್ಕೊಳ್ಳಿ, ಬರದೇ ಇದ್ದವರು ಬರ್ಕೊಳ್ಳಿ. ಕೈಮಾ ಪೋಟ್ಲಿ ಸಮೋಸ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಕೈಮಾ, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಸಾಲ ತಯಾರಿಸಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ವನಸ್ಪತಿ ಹಾಕಿ ಬಿಸಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ಉಪ್ಪು, ಬಿಸಿ ಮಾಡಿದ ವನಸ್ಪತಿ, ನೀರು ಹಾಕಿ ಕಲಸಿಕೊಳ್ಳಿ. ಕಲಸಿಕೊಂಡ ಮೈದಾ ಹಿಟ್ಟನ್ನು ಲಟ್ಟಿಸಿ ಅದಕ್ಕೆ ತಯಾರಿಸಿದ ಕೈಮಾ ಮಸಾಲ ಇಟ್ಟು ಸಮೋಸದಂತೆ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಕೈಮಾ ಪೋಟ್ಲಿ ಸಮೋಸ ತಿನ್ನಲು ರೆಡಿ. ಹೊಡೆದು ಪಾತ್ರನೇ ಕಪ್ಪ ಆಗ್ಬಿಡ್ತದೆ, ಆ ಥರ ಬ್ಲಾಕ್ ಆಗುತ್ತೆ. ಹೌದು, ಒಂದು ಕಚೋರಿ ಮಾಡಿ ತೋರಿಸ್ಬೇಕಲ್ಲ ನೀವು? ಆಯ್ತು ಮಾಡೋಣ ಸರ್, ಮಾಡಿ ತೋರಿಸ್ತಾನ. ಓಕೆ, ಸಕ್ಕತ್ತಾಗಿ ಬಂದಿದೆ ಇದು. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ